ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೆ ನಮಃ. ಗುರುವಿಗೆ ನಮಿಸುತ್ತಾ, ಆಷಾಢ ಮಾಸದ ಪೌರ್ಣಮಿ ತಿಥಿ ಪೌರ್ಣಮಿ ದಿವಸದಲ್ಲಿ ಬರುವ ಈ ಪೌರ್ಣಮಿಯನ್ನು ವ್ಯಾಸ ಪೌರ್ಣಮಿ, ಗುರುಪೌರ್ಣಮಿ ಎಂದು ಕರೆಯುತ್ತಾರೆ. ಈ ಪೌರ್ಣಮಿ ದಿವಸದಲ್ಲಿ ಪರಾಶರ ಮಗರನ್ನು ವ್ಯಾಸ ಮಹರ್ಷಿಗಳು ಎಂದು ಕರೆಯುತ್ತಾರೆ. ಪರಾಶರರ ಮಗರನ್ನು ವ್ಯಾಸ ಮಹರ್ಷಿಗಳೆಂದು ಎಂದು ಏಕೆ ಕರೆಯುತ್ತಾರೆ ಎಂದರೆ, ಪರಾಶರರು 4 ವೇದಗಳು ಹಾಗೂ 18 ಉಪನಿಷತ್ತುಗಳನ್ನು ಹಾಗೂ 18 ಅಧ್ಯಾಯಗಳಂತಹ ಪುರಾಣಗಳನ್ನು ಭೂಲೋಕಕ್ಕೆ ವ್ಯಕ್ತಪಡಿಸುತ್ತಾರೆ. ಇದು ಭಗವಂತನಲ್ಲಿ ಅಂದರೆ ದೈವದಲ್ಲಿ ಅಪನಂಬಿಕೆ ಮತ್ತು ಮೌಢ್ಯಾಚರಣೆಗಳ ಉಲ್ಲೇಖ ವಿರುದ್ಧದಲ್ಲಿ ಇರುವ ಭಕ್ತರುಗಳಿಗೆ, ಮನುಕುಲಕ್ಕೆ ಒಂದು ಸಂದೇಶ ನೀಡುವಂತಹ ಉತ್ತಮವಾದಂತಹ ಪುರಾಣಗಳನ್ನು ವ್ಯಕ್ತಪಡಿಸುತ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು ಈ ಭೂಲೋಕಕ್ಕೆ ವ್ಯಕ್ತಪಡಿಸುತ್ತಾರೆ. ಈ ವೇದಗಳ ಉಪಾಯ ಮತ್ತು 18 ಉಪನಿಷತ್ತುಗಳ ಒಂದು ಪೂರ್ಣವಾದ ನಂಬಿಕೆಗಳನ್ನು ಭಕ್ತರುಗಳ ಅಂದರೆ ಮನುಕುಲಕ್ಕೆ ತಿಳಿಸುವುದಕ್ಕೋಸ್ಕರನೇ ಇರುವಂತಹ ವ್ಯಾಸ ಮಹರ್ಷಿಗಳನ್ನು ವೇದವ್ಯಾಸರು ಎಂದು ಕರೆಯುತ್ತಾರೆ. ವೇದವ್ಯಾಸರಲ್ಲಿ ಈಗಿನ ಕಾಲದ ಶಿಕ್ಷಕ ವೃಂದದವರು ಹಾಗೂ ಆಚಾರ್ಯರು ಹಾಗೂ ಗುರುಗಳು ಹಾಗೂ ಬೋಧನೆ ಮಾಡುವಂತಹ ಎಲ್ಲ ಮನುಕುಲಗಳಿಗೆ ಈ ಗುರು ಪರಂಪರೆಯನ್ನು ಸನಾತನ ಧರ್ಮ ಪುರಾಣಗಳಿಂದ ಮತ್ತು ಉಲ್ಲೇಖಗಳನ್ನು ಮಾಡಿರುತ್ತಾರೆ. ಈ ಪುರಾಣಗಳಲ್ಲಿ ವೇದವ್ಯಾಸರಿಗೆ ಒಂದು ವಿಶೇಷವಾದಂತಹ ಸ್ಥಾನ, ಗೌರವಗಳನ್ನು ಕೊಡುತ್ತಾರೆ. ಸಪ್ತ ಋಷಿಗಳಲ್ಲಿ ವೇದವ್ಯಾಸ ಋಷಿಗಳು ಒಬ್ಬರು. ಈ ಋಷಿಗಳಿಗೆ ಈ ಸಮಯದಲ್ಲಿ ಗುರು ವಂದನಾ ಕಾರ್ಯಕ್ರಮ ಮೂಲಕ ಈ ಒಂದು ಪೌರ್ಣಮಿಯನ್ನು ಗುರು ಪೌರ್ಣಮಿ ಎಂದು ಕರೆಯುತ್ತಾರೆ. ಈ ದಿವಸ ಈ ಸಮಾಜದ ದೀಪ ಜ್ಯೋತಿಯಾಗಿ ಕರೆದುಕೊಂಡುವ ಉತ್ತಮ ಮನುಕುಲಕ್ಕೆ ಸಂದೇಶ ನೀಡುವಂತಹ ಗುರುಗಳಿಗೆ ಈ ವ್ಯಾಸ ಪೌರ್ಣಮಿಯನ್ನು ಗುರು ಪೌರ್ಣಮಿ ಮೂಲಕ ಶುಭಾಶಯಗಳನ್ನು ತಿಳಿಸುತ್ತೇವೆ.